ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಕಮಲ್ ಸಿನಿಮಾ ಬ್ಯಾನ್ ಮಾಡೋದು ಅನಿವಾರ್ಯ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ರು. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದಂತಹ ಸಚಿವ ಶಿವರಾಜ್ ತಂಗಡಗಿ ಬ್ಯಾನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆ ಮಾತನಾಡ್ತೇನೆ, ಈ ಬಗ್ಗೆ ಫಿಲಂ ಚೇಂಬರ್ ಬೇಗ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಕಿಡಿಕಾರೆ. ಈ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಇನ್ನೂ ಅವರ ಸಿನಿಮಾವನ್ನ ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾದಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲ್ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಇದು ಅನಿವಾರ್ಯ, ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡ್ತೀನಿ. ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು, ತಮಿಳು ನಟ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ, ಆದರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಹೇಳಿದ್ದಾರಾ ಅಂತ ಪ್ರಹ್ಲಾದ್ ಜೋಶಿ ಕುಟುಕಿದರು. ನಾನು ಹೇಳೋದು, ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು, ಯಾವುದೇ ವೈಜ್ಞಾನಿಕ ಆಧಾರ ಇರಲಾರದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿ ಎಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳೇನಾದ್ರೂ ಹೇಳಿದಾರ, ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದಾರ? ತಮಗ್ ಬೇಕಾದ್ರೆ ಈಗ ಅದನ್ನ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವ್ರು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ ಹೇಳಿದ್ದು ಸರಿಯಲ್ಲ, ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಾನು ಹೇಳೋದು, ಕೊರೋನಾ ಆತಂಕದ ನಡುವೆ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗಿವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದ ಹೊಸ ಗೈಡ್ ಲೈನ್ ಜಾರಿಯಾಗಿದ್ದು, ಶಾಲೆಗಳಲ್ಲಿ ಕೊರೋನಾ ಸೋಂಕು ತಡೆಗೆ ಸಕಲ ಸಿದ್ದತೆ ಮಾಡಲಾಗುತ್ತಿದೆ. ಸಾಮಾಜಿಕ ಅಂತರ ಮತ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಪಾಠ ಮಾಡುತ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸುಂಕೇನಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ವಿಜಯ ಅವರು ತಿಳಿಸಿದರು. ಇನ್ನು ಶಾಲೆಯಲ್ಲಿ ಪ್ರಾರ್ಥನೆಯ ವೇಳೆ ಕೋವಿಡ್ ಗೈಡ್ ಲೈನ್ ಬಗ್ಗೆ ಮಾಹಿತಿ, ಮಕ್ಕಳಿಗೆ ಕೊರೋನಾ ಸೋಂಕಿನ ಬಗ್ಗೆ ಮಾಹಿತಿ ನೀಡುತ್ತೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮುಖ್ಯ ಶಿಕ್ಷಕಿ ವಿಜಯ ತಿಳಿಸಿದರು. ಬೆಂಗಳೂರಿನ ಜಯನಗರ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಗೂಡಾಗಿದ್ದು, ಕಳೆದ 4 ತಿಂಗಳಿನಿಂದ ಸಂಬಳ ಸಿಗದೆ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಜಯನಗರ ಆಸ್ಪತ್ರೆಯ ಕಂಪ್ಯೂಟರ್ ಅಸಿಸ್ಟೆಂಟ್ಗಳು ಇವತ್ತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 14 ಮಂದಿ ಸಿಬ್ಬಂದಿ ಕರ್ತವ್ಯವನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಹಿನ್ನೆಲೆ ರೋಗಿಗಳ ಮೇಲೆ ನೇರ ಎಫೆಕ್ಟ್ ಆಗಿದ್ದು, ಆಸ್ಪತ್ರೆಗೆ ಬಂದು ಒಪಿಡಿ ಸ್ಲಿಪ್ ಕೊಡದಿರೋದಕ್ಕೆ ಸಿಬ್ಬಂದಿಗಳು ನಿರ್ಧಾರ ಮಾಡಿದರು. ಇನ್ನು ಕೇವಲ ಗಣಕಯಂತ್ರ ಸಹಾಯಕರು ಮಾತ್ರವಲ್ಲ, ಡಿ ಗ್ರೂಪ್ ಸಿಬ್ಬಂದಿಗಳು ಸಹ ಸಂಬಳ ಆಗಿಲ್ಲ ಅನ್ನೋ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡಿದರು. ಸದ್ಯ ಈ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಆಸ್ಪತ್ರೆಯಲ್ಲಿ ಏಕಾಏಕಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಬಾಣಂತಿಯರು, ರೋಗಿಗಳು ಕತ್ತಲಲ್ಲಿ ಪರದಾಡಿದ್ದಾರೆ. ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ಏಕಾಏಕಿ ವಿದ್ಯುತ್ ಕಟ್ ಆಗಿದೆ. ತಡರಾತ್ರಿ 2 ಗಂಟೆಗೆ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ಕರೆಂಟ್ ಕೈ ಕೊಟ್ಟಿದ್ರಿಂದ ಮೇಣದ ಬತ್ತಿಯ ಬೆಳಕಲ್ಲೇ ರೋಗಿಗಳು ರಾತ್ರಿ ಕಳೆದಿದ್ದಾರೆ. ಹೀಗಾಗಿ ಆಸ್ಪತ್ರೆ ವೈದ್ಯರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ 2 ಮಕ್ಕಳು ನಟ ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಕಮಲ್ ಸಿನಿಮಾ ಬ್ಯಾನ್ ಮಾಡೋದು ಅನಿವಾರ್ಯ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ರು. ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದಂತಹ ಸಚಿವ ಶಿವರಾಜ್ ತಂಗಡಗಿ ಬ್ಯಾನ್ ಬಗ್ಗೆ ಸಿಎಂ ಸಿದ್ದರಾಮಯ್ಯರ ಜೊತೆ ಮಾತನಾಡ್ತೇನೆ, ಈ ಬಗ್ಗೆ ಫಿಲಂ ಚೇಂಬರ್ ಬೇಗ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಕಿಡಿಕಾರೆ. ಈ ಚಿತ್ರ ಯಾರು ಚಲನಚಿತ್ರ ಮಂಡಳಿಯವರ ಜೊತೆಗೆ ನಾನು ಮಾತಾಡಿದ್ದೀನಿ, ನರಸಿಂಹುಲು ಅಂತ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ನಾವು ಇನ್ನೂ ಅವರ ಸಿನಿಮಾವನ್ನ ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾದಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ಅವರಿಗೆ ಮಾಧ್ಯಮದೊಳಗೂ ಅಭಿನಂದನೆ ಹೇಳಿದ್ದೀನಿ, ಪರ್ಸನಲ್ ಅವ್ರಿಗೆ ಫೋನ್ ಹಚ್ಚಿನೂ ಮಾತಾಡಿದ್ದೀನಿ. ಹೀಗಾಗಿ ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಇದು ಅನಿವಾರ್ಯ, ಮಾಡಲೇಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಾನು ಚಲನಚಿತ್ರ ಮಂಡಳಿಯವರಿಗೆ ಮಾತಾಡಿದ್ದೀನಿ, ಇವತ್ತ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂತ ಕೆಲಸವನ್ನು ಮಾಡ್ತೀನಿ.
ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ಹೇಳಿಕೆ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ತಮಿಳು ನಟ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಏನಾದರೂ ಹೇಳಿದಾರಾ ಅಂತ ಪ್ರಹ್ಲಾದ್ ಜೋಶಿ ಕುಟುಕಿದರು. ನಾನು ಹೇಳೋದು ಕಮಲ್ ಹಾಸನ್ ಮಾತನಾಡಿದ್ದು ತಪ್ಪು. ಯಾವುದೇ ವೈಜ್ಞಾನಿಕ ಆಧಾರ ಇರಲಾರದೆ ಆ ರೀತಿಯಲ್ಲಿ ತಮಿಳಿನಿಂದನೇ ಕನ್ನಡ ಬಂದಿದ್ದು ಈ ರೀತಿ ಎಲ್ಲ ಮಾತನಾಡಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿರುವಂತಹದ್ದು ತಪ್ಪು. ಆದರೆ ಅವ್ರಿಗೆ ಇವ್ರದ್ದೇ ದೋಸ್ತಿ ಸರ್ಕಾರ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ? ಮುಖ್ಯಮಂತ್ರಿಗಳೇನಾದ್ರು ಹೇಳಿದಾರ? ಡಿ ಕೆ ಶಿವಕುಮಾರ್ ಏನಾದ್ರು ಹೇಳಿದಾರ? ತಮಗ್ ಬೇಕಾದ್ರೆ ಈಗ ಅದನ್ನ ಯಾರೇ ಅಲ್ಲಿ ಅವನೊಬ್ಬನು ಬೇರೆದವ್ರು ಹೇಳಿದ್ದಾರೆ, ಇವ್ರು ಬೇಕಾದಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇವರ ಒಂದು ಎಡಬಿಡಂಗಿತನದ ನೀತಿ. ಇದು ಕಮಲ್ ಹಾಸನ್ ಹೇಳಿದ್ದು ಸರಿಯಲ್ಲ. ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ನಾನು ಹೇಳೋದು ಕೊರೋನಾ ಆತಂಕದ ನಡುವೆ ರಾಜ್ಯದಲ್ಲಿ ಶಾಲೆಗಳು ಓಪನ್ ಆಗಿವೆ. ಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದ ಹೊಸ ಗೈಡ್ ಲೈನ್ ಜಾರಿಯಾಗಿದ್ದು ಶಾಲೆಗಳಲ್ಲಿ ಕೊರೋನಾ ಸೋಂಕು ತಡೆಗೆ ಸಕಲ ಸಿದ್ದತೆ ಮಾಡಲಾಗ್ತಾ ಇದೆ. ಸಾಮಾಜಿಕ ಅಂತರ ಮತ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಪಾಠ ಮಾಡುತ್ತೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸುಂಕೇನಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ವಿಜಯ ಅವರು ತಿಳಿಸಿದರು. ಇನ್ನು ಶಾಲೆಯಲ್ಲಿ ಪ್ರಾರ್ಥನೆಯ ವೇಳೆ ಕೋವಿಡ್ ಗೈಡ್ ಲೈನ್ ಬಗ್ಗೆ ಮಾಹಿತಿ, ಮಕ್ಕಳಿಗೆ ಕೊರೋನಾ ಸೋಂಕಿನ ಬಗ್ಗೆ ಮಾಹಿತಿ ನೀಡುತ್ತೇವೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಮುಖ್ಯ ಶಿಕ್ಷಕಿ ವಿಜಯ ತಿಳಿಸಿದರು. ಬೆಂಗಳೂರಿನ ಜಯನಗರ ಸರ್ಕಾರಿ ಆಸ್ಪತ್ರೆ ಅವ್ಯವಸ್ಥೆಯ ಗೂಡಾಗಿದ್ದು ಕಳೆದ 4 ತಿಂಗಳಿನಿಂದ ಸಂಬಳ ಸಿಗದೆ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಜಯನಗರ ಆಸ್ಪತ್ರೆಯ ಕಂಪ್ಯೂಟರ್ ಅಸಿಸ್ಟೆಂಟ್ಗಳು ಇವತ್ತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. 14 ಮಂದಿ ಸಿಬ್ಬಂದಿ ಕರ್ತವ್ಯವನ್ನ ಬಹಿಷ್ಕರಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಹಿನ್ನೆಲೆ ರೋಗಿಗಳ ಮೇಲೆ ನೇರ ಎಫೆಕ್ಟ್ ಆಗಿದ್ದು ಆಸ್ಪತ್ರೆಗೆ ಬಂದು ಒಪಿಡಿ ಸ್ಲಿಪ್ ಕೊಡದಿರೋದಕ್ಕೆ ಸಿಬ್ಬಂದಿಗಳು ನಿರ್ಧಾರ ಮಾಡಿದ್ರು. ಇನ್ನು ಕೇವಲ ಗಣಕಯಂತ್ರ ಸಹಾಯಕರು ಮಾತ್ರವಲ್ಲ, ಡಿ ಗ್ರೂಪ್ ಸಿಬ್ಬಂದಿಗಳು ಸಹ ಸಂಬಳ ಆಗಿಲ್ಲ ಅನ್ನೋ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡಿದ್ರು. ಸದ್ಯ ಈ ಪ್ರತಿಭಟನೆಯನ್ನು ವಾಪಸ್ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಆಸ್ಪತ್ರೆಯಲ್ಲಿ ಏಕಾಏಕಿ ವಿದ್ಯುತ್ ಸಂಪರ್ಕ ಕಡಿತವಾಗಿ ಬಾಣಂತಿಯರು, ರೋಗಿಗಳು ಕತ್ತಲಲ್ಲಿ ಪರದಾಡಿದ್ದಾರೆ. ಕಂಪ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ಏಕಾಏಕಿ ವಿದ್ಯುತ್ ಕಟ್ ಆಗಿದೆ. ತಡರಾತ್ರಿ 2 ಗಂಟೆಗೆ ಕರೆಂಟ್ ಇಲ್ಲದೆ ರೋಗಿಗಳು ಪರದಾಡಿದ್ದಾರೆ. ಕರೆಂಟ್ ಕೈ ಕೊಟ್ಟಿದ್ರಿಂದ ಮೇಣದ ಬತ್ತಿಯ ಬೆಳಕಲ್ಲೇ ರೋಗಿಗಳು ರಾತ್ರಿ ಕಳೆದಿದ್ದಾರೆ. ಹೀಗಾಗಿ ಆಸ್ಪತ್ರೆ ವೈದ್ಯರ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ರಿ 2 ಮಕ್ಕಳು